ಹೊರಡೋದು ಅಂತ ತೀರ್ಮಾನ ಮಾಡಿದ್ಮೇಲೆ ನಾನಿನ್ನೇನು ಹೇಳಲಿ ಹೇಳು. ಇಷ್ಟು ದಿನ ನೀನು ನಮ್ಮ ಮನೆಯಲ್ಲಿ ಇದ್ದಿದ್ದೆ ನಮ್ಮ ಅದೃಷ್ಟ ಅನ್ಕೋತೀನಿ. ಅದೇ ನಮ್ಮ ಭಾಗ್ಯ. ಅಷ್ಟಕ್ಕೆ ತೃಪ್ತಿ ಪಟ್ಕೋತೀನಿ. ಇದೇನು ಲಲಿತಾ ನೀನೊಳ್ಳೆ? ಅವಳೇನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿದ್ದಾಳ ಅಥವಾ ಶಾಶ್ವತವಾಗಿ ನಮ್ಮಿಂದ ದೂರ ಆಗ್ತಿದ್ದಾಳ? ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗ್ತಿದ್ದಾಳೆ, ಮುಗಿದ ಮೇಲೆ ವಾಪಸ್ ಬರ್ತಾಳೆ ಅಲ್ವಾ ಜಾಜಿ? ನೀನೇ ಹೀಗೆ ಅಳ್ತಾ ಕಳಿಸ್ಕೊಟ್ರೆ ಹೇಗೆ ಲಲಿತಾ? ಇವಳು ಹೋಗೋದಕ್ಕೆ ನಾವು ಒಪ್ಕೊಂಡಿದ್ದೀವಲ್ಲ. ಯಾವ ಊರಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ, ಇವಳು ಹೋಗೋದಕ್ಕೆ ಯಾರು ಹೇಳಿದ್ರು? ಇದು ಯಾವುದಕ್ಕೂ ಇವಳು ಏನು ಹೇಳ್ತಾನೆ ಇಲ್ಲ. ಅದನ್ನೆಲ್ಲ ಹೇಳೋ ಹಾಗಿಲ್ಲಮ್ಮ. ಹೇಳಿದ್ರೆ ನಿಮ್ಮ ಮನಸ್ಸು ತಡೆಯೋದಿಲ್ಲ. ನನ್ನ ನೋಡೋದಕ್ಕೆ ಬಂದ್ಬಿಡ್ತೀರಾ. ಅಲ್ಲಿ ನಾನು ಯಾವ ಸ್ಥಿತಿಲಿ ಇರ್ತೀನೋ ನನಗೇ ಗೊತ್ತಿಲ್ಲ. ಈಗ ನಾನಿಲ್ಲ ಅನ್ನೋದೊಂದೇ ಕೊರಗು. ಅಲ್ಲಿ ನನ್ನ ಸ್ಥಿತಿ ನೋಡಿ ನಿಮಗೆ ಆಘಾತ ಆದರೆ ಅದಕ್ಕೆ ಹೇಳ್ತಿಲ್ಲ. ಕ್ಷಮಿಸ್ಬಿಡಿ ಅಮ್ಮ. ನಾನು ಹೋಗ್ತಿರೋದು ದೇವ್ರ ಕೆಲಸಕ್ಕೆ. ಆ ಮಹಾತಾಯಿ ನನ್ನ ಜೊತೆಗಿದ್ದು ರಕ್ಷಿಸ್ತಾಳೆ. ನೀವ್ಯಾರೂ ಹೆದರೋ ಅಗತ್ಯ ಇಲ್ಲ. ಆಯ್ತಮ್ಮ, ಗುಟ್ಟು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ಯಾ, ಮಾಡ್ಕೋ. ಆದರೆ ಜೊತೆಗೆ ವಿದ್ಯಾಶಂಕರನಾದರೂ ಕರ್ಕೊಂಡು ಹೋಗಿ. ಒಂಟಿ ಹೆಣ್ಣು ಅಪಾಯ ಅಲ್ವೇನೆ? ನೀನು ಎಷ್ಟೇ ಹೇಳಿದ್ರು ನೀನು ಹೊರಗಡೆ ಹೋದ್ಮೇಲೆ ನಮಗೆ ಆತಂಕವೇ. ನಾನೊಬ್ಳೇ ಹೋಗ್ತಿಲ್ಲ ಅಜ್ಜಮ್ಮ. ನನ್ನ ಜೊತೆಗೆ ಬರ್ತಿದ್ದಾನಲ್ಲ ರಕ್ಷಣೆಗೆ ಅಂತ. ಹೌದಾ? ಯಾರೇ ನಿನ್ನ ಜೊತೆಗೆ ಬರೋದು? ಬಂಗಾರಿ. ಅಯ್ಯೋ, ಬಡ್ಕೊಂಡ್ರು. ಆ ತಲೆ ತಿರ್ಕನ್ ಕಟ್ಕೊಂಡ್ರೆ ಅಷ್ಟೇ ನಿನ್ ಕತೆ. ಅವನನ್ನೇ ಇನ್ನೊಬ್ರು ನೋಡ್ಕೋಬೇಕು. ಕುರುಡ ಕಿವುಡನ್ ಜೊತೆ ಯುದ್ಧಕ್ಕೆ ಹೋದಂಗಾಯ್ತು ನಿಮ್ ಪ್ರಯಾಣ. ಅಮ್ಮ, ಅವರು ತೀರ್ಮಾನ ಮಾಡಾಗಿದೆ ಒಟ್ಟಿಗೆ ಹೋಗೋದು ಅಂತ. ಈಗ ಯಾಕೆ ಅದರ ಚರ್ಚೆ? ಜಾಜಿ ಹೇಳಿದ ಹಾಗೆ ಅವಳ ರಕ್ಷಣೆಗೆ ಅಮ್ಮನವರೇ ಇದ್ದಾರೆ. ಅವನಲ್ಲದೆ ಇದ್ರೆ ಅಮ್ಮನವರೇ ಅವಳನ್ನು ಕಾಪಾಡ್ತಾರೆ. ಅಷ್ಟು ಸುಲಭವಾಗಿ ಹೇಳಿ ಮುಗಿಸೋ ಮಾತಲ್ಲ ಕಣೋ ಇದು. ದೇವರಿದ್ದಾನೆ ಅಂತ ಕೈ ಮುಗಿಯೋದೇ ಬೇರೆ, ನಿಜವಾಗಿಯೂ ಮುನ್ನುಗ್ಗೋದೇ ಬೇರೆ. ಎಲ್ಲ ಗೊತ್ತಿದ್ದು ಅವನ ಜೊತೆ ಕಳಿಸೋದು ಎಷ್ಟು ಸರಿ ಅಂತ ಇನ್ನೊಂದು ಸರ್ತಿ ಯೋಚನೆ ಮಾಡೋದು ಒಳ್ಳೇದು. ಆ ಹೊನ್ನಿನ ನಿಧಿ ನಮ್ಮ ಕೈಗೆ ಸಿಕ್ಬಿಟ್ರೆ ನಾವಿಬ್ಬರು ಹಂಚ್ಕೋಬೋದು. ನಿಮಗರ್ಧ, ನನಗರ್ಧ. ನಿಮಗೂ ಅರ್ಧನ? ನಿಮ್ಗೆ ಯಾಕೆ ಅರ್ಧ ಕೊಡಬೇಕು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.